ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತನು ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿರಿ. ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಿಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವನಕ್ಕಾಗಿ ಕಾಪಾಡಲಿ. ಕ್ರಿಸ್ತನು ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯದಲ್ಲಿ ಆತನನ್ನು ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ನಿಮಗೋಸ್ಕರ ಸುರಿಸಲ್ಪಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತನು ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ನಿಮಗೋಸ್ಕರ ಸುರಿಸಲ್ಪಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತನು ಸತ್ತನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ನಿಮಗೋಸ್ಕರ ಸುರಿಸಲ್ಪಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಕ್ರಿಸ್ತನು ಪೂಜಿತನಾಗಿದ್ದಾನೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಲಿ. ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಿತೆಂದು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಿ. ಕರ್ತನಲ್ಲಿ ಪ್ರೀತಿಯ ದೇವ ಮಕ್ಕಳೇ, ದೇವರು ನಿಮಗೆ ಅನುಗ್ರಹಿಸಿರ್ತಕ್ಕಂಥ ಆಶೀರ್ವಾದ ಮಹಾ ಅಗಾಧವಾದದ್ದು. ಅದನ್ನು ಸ್ವೀಕರಿಸಿ ನೀವು ಜೀವಿಸ್ತಾ ಇದ್ದೀರಿ. ದೇವರಿಗೆ ಯಾವಾಗಲೂ ಕೃತಜ್ಞತರಾಗಿರ್ರಿ. ನಿಜವಾಗಿ ಆತ್ಮಿಕ ರೀತಿಯಲ್ಲಿ ನೀವು ಆರಾಧಿಸಿದೆಯಾದರೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಸಮಸ್ಯೆಗೆ ದೇವರು ಪರಿಹಾರ ಕೊಡ್ತಾನೆ. ಬೇಗನೆ ನಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ನಮ್ಮ ಜೀವಿತದಲ್ಲಿ ಬೆಳಕನ್ನು ಕೊಡ್ತಾನೆ. ಅರ್ಥಪೂರ್ಣ ಆರಾಧನೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಕಾಟಾಚಾರಕ್ಕಾಗಲಿ ಮತ್ತು ಯಾರದೇ ಒತ್ತಡಕ್ಕಾಗಲಿ ಯಾವುದೋ ಬಂಧನದಲ್ಲಿ ಆಗಲಿ ಆರಾಧನೆ ಮಾಡೋದನ್ನು ಬಿಟ್ಟು ಆತ್ಮಿಕ ರೀತಿಯಲ್ಲಿ ಪರಿಪೂರ್ಣವಾದ ಮನಸ್ಸಿನಿಂದ ದೇವರಿಗೆ ನನ್ನ ಮನಸ್ಸನ್ನು ಕೊಡ್ತಾ ಇದ್ದೇನೆ, ದೇವರಿಗೆ ನಾನು ಹೃದಯವನ್ನು ಅರ್ಪಿಸ್ತಾ ಇದ್ದೇನೆ ಅಂತಕ್ಕಂಥ ದೊಡ್ಡ ಭಾವನೆ ನಿಮ್ಮಲ್ಲಿದ್ದಿದೆಯಾದರೆ ನಿಜಕ್ಕೂ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ, ನಿಮ್ಮ ಎಲ್ಲ ಸಂಬಂಧ ದೇವರೊಟ್ಟಿಗೆ ಚೆನ್ನಾಗಿರ್ತದೆ. ದೇವರು ನಿಮಗೆ ಅನೇಕ ಆಶೀರ್ವಾದಗಳನ್ನು ಆತನು ಸದಾ ಕೊಡಲಿಕ್ಕೆ ಸನ್ನದ್ಧನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಾಂತ ರೀತಿಯಿಂದ ಇದ್ದು ನಿಮ್ಮ ಸ್ಥಳಗಳಿಗೆ ಹೊರಟು ಹೋಗಿರಿ.